ಎಲ್ಲರಿಗೂ ನಮಸ್ಕಾರ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶ್ರೀ ವೀರೇಶ್ವರ ಮತ್ತು ಉಮಾ ಮಹೇಶ್ವರ ದೇವಸ್ಥಾನ ಗಂಗೊಳ್ಳಿ ಶಿವರಾತ್ರಿ ಸೇವಾ ಸಮಿತಿ ಗಂಗೊಳ್ಳಿ ಸಮಿತಿಯ 7ನೇ ವಾರ್ಷಿಕ ಮಹಾಶಿವರಾತ್ರಿಯ ನಿಮಿತ್ತ 108 ದಿನಗಳ ಕಾಲ, ಇದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ 108 ದಿನಗಳ ಕಾಲ ನಿರಂತರ ಭಜನಾ ಮಹೋತ್ಸವ ಕೂಡ ಜರುಗಿತು. 108 ದಿನಗಳ ಕಾಲ ನಿರಂತರವಾಗಿ ಅಡೆತಡೆ ಇಲ್ಲದೆ, ಬಿಡುವಿಲ್ಲದೆ, ವಿರಾಮವಿಲ್ಲದೆ 108 ದಿನಗಳ ಕಾಲ ಒಂದು ಸಾನ್ನಿಧ್ಯದಲ್ಲಿ ಭಜನೆ ಮಹೋತ್ಸವ ನಡೆಯುತ್ತೆ ಅಂತ ಹೇಳಿದ್ರೆ ಆ ದೇವರ ಪವಾಡವೇ ಸರಿ. ಇಲ್ಲಿನ ಜನರ ಒಗ್ಗಟ್ಟು, ಇಲ್ಲಿನ ಜನರ ಭಕ್ತಿಯನ್ನ ಅದು ತೋರಿಸುತ್ತೆ. ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಇದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಮ್ಮ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಗಂಗೊಳ್ಳಿ ಎಂಬ ಒಂದು ಪವಿತ್ರ ಸ್ಥಳದಲ್ಲಿ ಶ್ರೀ ವೀರೇಶ್ವರ ಹಾಗೂ ಉಮಾ ಮಹೇಶ್ವರ ದೇವಸ್ಥಾನದ ಸಾನ್ನಿಧ್ಯದಲ್ಲಿ 108 ದಿನಗಳ ಕಾಲ ಅಂತಂದ್ರೆ ಸರಿಸುಮಾರು 2592 ಗಂಟೆಗಳ ಕಾಲ ಭಜನಾ ಮಹೋತ್ಸವ ನಡೆಯುತ್ತೆ. ಭಜನಾ ಮಹೋತ್ಸವ 108 ದಿನಗಳ ಕಾಲ ನಡೆಸ್ತಾರ ಅಂತ ಹೇಳಿದ್ರೆ ಅದು ತಮಾಷೆಯ ಮಾತಲ್ಲ. ಯಾಕೆಂತ ಹೇಳಿದ್ರೆ 1 ಗಂಟೆ ಅಥವಾ ಅರ್ಧ ಗಂಟೆ ಕುತ್ಕೊಂಡು ನಮ್ಗೆ ಭಜನೆ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಕಾಲುಗಳು ನೋವು, ಬೆನ್ನು ನೋವು, ಅದು ಇದು ಅಂತ ನಾವು ಕಾರಣ ಹೇಳ್ತೇವೆ. ಆದ್ರೆ ಈ ದೇವಸ್ಥಾನದಲ್ಲಿ 108 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಒಂದು ಚೂರು ವಿರಾಮವಿಲ್ಲದೆ ಭಜನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು. ಇದು ಲೋಕ ಕಲ್ಯಾಣಕ್ಕಾಗಿ ಮತ್ತು ಮತ್ಸ್ಯಕ್ಷಾಮ ಪರಿಹಾರಾರ್ಥವಾಗಿ ಈ ಕಾರ್ಯಕ್ರಮ ಜರುಗುತ್ತೆ. ಈ ಕಾರ್ಯಕ್ರಮ 108 ದಿನಗಳ ಕಾಲ ಭಜನೆ ನವೆಂಬರ್ ಇಂದನೇ ಶುರುವಾಗಿ ಈ 2026ರ ಮಹಾಶಿವರಾತ್ರಿಯವರೆಗೂ ಕೂಡ ನಡೆಯುತ್ತೆ. 108 ದಿನಗಳ ಕಾಲ ಭಜನೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಗಂಗೊಳ್ಳಿಯ ಜನರ ಒಗ್ಗಟ್ಟು ಎಷ್ಟಿದೆ, ನಮ್ಮ ಜನರ ಭಕ್ತಿ ಎಷ್ಟಿದೆ ಯಾಕಂತ ಹೇಳಿದ್ರೆ ದೇವರನ್ನ ಒಲಿಸೋದು, ಒಂದು ದೇವರನ್ನ ಹತ್ರದಿಂದ ಒಲಿಸೋದು ಅಥವಾ ದೇವರ ಅನುಗ್ರಹವನ್ನ ಬೇಗ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಭಜನೆ ಕಾರ್ಯಕ್ರಮದಿಂದ ಮಾತ್ರ ಸಾಧ್ಯ. ನಮ್ಮನ್ನ ನಾವು ಭಕ್ತಿ ಗಾನ ಸುಧೆಯಲ್ಲಿ, ನಮ್ಮನ್ನ ನಾವು ದೇವರ ನಾಮಸ್ಮರಣೆಯಲ್ಲಿ ತೊಡಗಿಸಿಕೊಳ್ಳೋದು, ನಮ್ಮನ್ನ ನಾವು ನಮ್ಮ ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ, ನಮ್ಮ ಏಕಾಗ್ರತೆಯನ್ನು ಕೇಂದ್ರೀಕರಿಸೋದಕ್ಕೆ, ದೇವರ ನಾಮಸ್ಮರಣೆಯಲ್ಲಿ ತೊಡಗಿಸಿಕೊಳ್ಳೋದು ಅಂತ ಹೇಳಿದ್ರೆ ಅದು ಭಜನಾ ಕಾರ್ಯಕ್ರಮದಿಂದ ಸಾಧ್ಯ. ದೇವರನ್ನ ಇನ್ನಷ್ಟು ಹತ್ತಿರದಿಂದ ನಾವು ಭಜನೆ ಕಾರ್ಯಕ್ರಮದ ಮೂಲಕ ಒಲಿಸ್ಕೊಳ್ಬಹುದು. ಅಂದ್ರೆ ಕುತ್ಕೊಂಡು ಭಜನೆ ಮಾಡಿದ್ರೆ ದೇವರು ನಿಜವಾಗ್ಲೂ ಅದು ಅಸ್ತು ಅಂತ ಹೇಳ್ತಾನೆ. ದೇವರು ಒಲಿದು ಬರ್ತಾನೆ, ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನ ಕರಗಿಸ್ತಾನೆ ಅಂತ, ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ತಾನೆ, ನಮ್ಮ ಲೋಕ ಕಲ್ಯಾಣವನ್ನ ಆದಷ್ಟು ಚಂದದಿಂದ ಮಾಡ್ತಾನೆ, ನಮ್ಮ ಲೋಕದ ಉದ್ಧಾರವನ್ನ ಮಾಡ್ತಾನೆ, ಯಾವುದೇ ಒಂದು ಲೋಕ ಕಳಂಕವನ್ನ ನಿವಾರಣೆ ಮಾಡ್ತಾನೆ ಅನ್ನುವಂಥದ್ದು ಇದು ವಿಶೇಷವಾಗಿ ನಮ್ಮ ಗಂಗೊಳ್ಳಿಯಲ್ಲಿ ನಡೆದಿದೆ. ಇದು ಈ ವರ್ಷದ ಅಂದ್ರೆ 2026 ಮಹಾಶಿವರಾತ್ರಿಯ ಒಂದು ವಿಶೇಷ ಆಕರ್ಷಣೆಯಾಗಿದ್ದು ಕೂಡ ದೇವಸ್ಥಾನದಲ್ಲಿ ದೇವರಿಗೆ ಈ ಸಂದರ್ಭದಲ್ಲಿ ಮಹಾಶಿವರಾತ್ರಿಯ ನಿಮಿತ್ತ ರುದ್ರಾಭಿಷೇಕ, ಶತರುದ್ರಾಭಿಷೇಕ, ಜಲಾಭಿಷೇಕ, ಬಿಲ್ವಾರ್ಚನೆಯಂತಹ ವಿಶೇಷ ಪೂಜೆಗಳು ಕೂಡ ನಡೆಯಿತು. ಹಾಗೆ ದಿನಾಂಕ 15/2/2026 ಗಂಟೆ 5 ಗಂಟೆಗೆ ನಗರ ಭಜನೆ ವಿವಿಧ ತಂಡದ ಭಜನೆ ಮಂಡಳಿಯವರು ಕೂಡ ಭಾಗವಹಿಸಿದ್ರು. ಇದು ವಿಶೇಷವಾಗಿ ನಗರ ಭಜನೆ ನಮ್ಮ ಕರಾವಳಿ ಕಡೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನಗರದಲ್ಲಿ ಅಂಟಿಕೊಂಡಂತ ಯಾವುದೇ ಒಂದು ಸಮಸ್ಯೆಗಳಾಗಿರ್ಬೋದು, ಸಾಮಾಜಿಕ ಪಿಡುಗಾಗಿರ್ಬೋದು, ಎಲ್ಲವನ್ನ ಇದು ನಿವಾರಿಸುತ್ತದೆ ಅನ್ನುವಂತ ಒಂದು ಮಾತಿದೆ. ನಗರ ಭಜನೆ ಅಂದ್ರೆ ಮನೆ ಮನೆಗೂ ಹೋಗಿ ಒಂದು ಭಜನಾ ತಂಡದವರು ಮನೆ ಮನೆಗೂ ಹೋಗಿ ಭಜನೆಯನ್ನ ಮಾಡ್ತಾರೆ. ಎಲ್ಲ ಕಷ್ಟಗಳು, ಆ ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ಬೇಕು. ನಗರದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳು, ಯಾವುದೇ ಒಂದು ಪಿಡುಗಾಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು ಮತ್ತೆ ಬಂದೊದಗಬಾರ್ದು, ಅದೆಲ್ಲ ನಿವಾರಣೆ ಆಗ್ಬೇಕು ಅನ್ನುವಂಥ ಉದ್ದೇಶದಿಂದ ನಗರ ಭಜನೆಯನ್ನ ಹಮ್ಮಿಕೊಳ್ತಾರೆ. ಅದು ನಮ್ಮ ಕರಾವಳಿ ಕಡೆ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನೋಡಬಹುದು. ಇಲ್ಲಿ 15/2/2026 ಗಂಟೆ 5ಕ್ಕೆ ಸಂಜೆ ನಗರ ಭಜನೆ ಕಾರ್ಯಕ್ರಮ ಕೂಡ ಜರುಗಿದೆ. ಇದರಲ್ಲಿ ವಿವಿಧ ಭಜನೆ ಮಂಡಳಿಯವರು ಕೂಡ ಭಾಗವಹಿಸಿರ್ತಾರೆ. ದಿನಾಂಕ 16/2/2026 ಸೋಮವಾರ ಬೆಳಗ್ಗೆ 6 ಗಂಟೆಗೆ ನಾವು 108 ದಿನಗಳ ಕಾಲ ಭಜನೆಯನ್ನ ಪ್ರಾರಂಭ ಮಾಡಿರ್ತೀವಲ್ಲ ನವೆಂಬರ್ ಇಂದ, ಈ ಭಜನೆ ಸೋಮವಾರ 16/2/2026 ಗಂಟೆ 6ಕ್ಕೆ ಮಂಗಲೋತ್ಸವನ ಹಾಡುತ್ತೆ. ಈ ಭಜನೆಗೆ ಒಂದು ಮಂಗಲವನ್ನ ಹಾಡ್ತಾರೆ. ಬೆಳಗ್ಗೆ 6 ಗಂಟೆಗೆ ಮಧ್ಯಾಹ್ನ 12 ಗಂಟೆಗೆ ವೀರೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಹಾಗೂ ಮಹಾ ಅನ್ನ ಸಂತರ್ಪಣೆ ಕೂಡ ಜರುಗುತ್ತೆ. ಸಂಜೆ 6 ಗಂಟೆಗೆ ಸಮಾರೋಪ ಸಮಾರಂಭ ಮತ್ತು ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಭಜನಾ ತಂಡದವರಿಂದ ಭಜನಾ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಇಷ್ಟೇ ಅಲ್ಲ, 6:30ಕ್ಕೆ ಶ್ರೀ ಯೋಗೇಶ್ ಗಿಣಿ ಕಾರ್ಕಳ ಇವರು ಮತ್ತು ಇವರ ಬಳಗದವರ ಭಕ್ತಿ ಗಾನ ಸುದೆ ಈ ಕಾರ್ಯಕ್ರಮ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ. ಈ ಎಲ್ಲ ಕಾರ್ಯಕ್ರಮ ಕೂಡ ಬಹಳಷ್ಟು ಅದ್ದೂರಿಯಾಗಿ ನಡೆಯುತ್ತೆ. ಅಲ್ಲಿನ ಸಮಿತಿಯವರು, ಅಲ್ಲಿನ ಜನರ ಒಗ್ಗಟ್ಟು, ಭಕ್ತಿ ಎಲ್ಲವನ್ನ ಪ್ರದರ್ಶಿಸುತ್ತೆ.
ಈ 2026 ಮಹಾಶಿವರಾತ್ರಿ ನಮ್ಮ ವೀರೇಶ್ವರ ಹಾಗೂ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ 108 ದಿನಗಳ ಕಾಲ ಈ ಭಜನೆ ಕಾರ್ಯಕ್ರಮ ಕೂಡ ಅತ್ಯಂತ ಆಕರ್ಷಣೀಯವಾಗಿರುತ್ತೆ. ಇದು ನಮ್ಮ ವೀರೇಶ್ವರ ಮತ್ತು ಉಮಾಮಹೇಶ್ವರ ದೇವಸ್ಥಾನದಲ್ಲಿ ನಡೆದಂತ ಮಹಾಶಿವರಾತ್ರಿಯ ಕಾರ್ಯಕ್ರಮ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.